ಎಲ್ರಿಗೂ ನಮಸ್ಕಾರ. 4ನೇ ತರಗತಿ ಬೈಲಿಂಗ್ವಲ್ ಸ್ಕೂಲಲ್ಲಿ ಟ್ರಾನ್ಸಿಷನ್ ಟೈಮಲ್ಲಿ ಅಂದರೆ ಈ ಜೂನ್ 30 ದಿನಗಳ ಕಾಲ ಮೊದಲನೇ ದಿನ ಪ್ರೀ ಟೆಸ್ಟನ್ನು ಮಾಡಬೇಕು. ಸೊ ಇಲ್ಲಿ ಕ್ವಶನ್ ಪೇಪರ್ ಇದೆ, ಇಂಗ್ಲೀಷ್ದು ಪ್ರೀ ಟೆಸ್ಟ್ ಬೈಲಿಂಗ್ವಲ್ ಕ್ಲಾಸ್ 4. ಇದು ಇಂಗ್ಲೀಷ್ ಕ್ವಶನ್ ಪೇಪರು. ಸೆಕ್ಷನ್ ಎ ಓರಲ್ ಕ್ವಶನ್ ಇದೆ. ರೀಡ್ ದ ಪ್ಯಾರಾಗ್ರಾಫ್ ಅಲೌಡ್. Yesterday, Ravi found a small bird in the garden. Its wing was hurt. He picked it up and put it in the nest. Read the paragraph and answer the questions ಅಂತ. Who found the bird? Answer Ravi. Ravi ಅಂತ ಅಷ್ಟೇ ಬರೆದ್ರು ಸಾಕು. Where was the bird? In the garden ಅಥವಾ bird in the garden. Next second one written. Section B, write 3 simple sentences about your school ಅಂತಿದೆ. 3 ಸೆಂಟೆನ್ಸ್ಗಳನ್ನು ಬರೀಬೇಕು. ಸ್ಕೂಲ್ ನೇಮು, ಸ್ಕೂಲ್ ಯಾವ ಊರಲ್ಲಿದೆ, ನನಗೆ ಸ್ಕೂಲ್ ಯಾಕೆ ತುಂಬ ಇಷ್ಟ ಅಂತಕ್ಕಂಥ 3 ವಾಕ್ಯಗಳಲ್ಲಿ ಬರೆದ್ರೆ ಆಯಿತು. ಕಂಪ್ಲೀಟ್ ದ ಕನ್ವರ್ಸೇಷನ್. ವಾಟ್ ಈಸ್ ಯುವರ್ ನೇಮ್? ಮೈ ನೇಮ್ ಈಸ್ ಅಂತ ಬರೀಬೇಕು. ಹೌ ಆರ್ ಯು ಟುಡೇ? ಐ ಆಮ್ ಗುಡ್. Fill in the blanks with suitable words. Sheila is dash her bag. Cleaning, clean ಅಂತ. ಇಲ್ಲಿ ಶೀಲಾ ಈಸ್ ಅಂತ ಇರೋದ್ರಿಂದ ಕ್ಲೀನಿಂಗ್ ಅಂತ ಬರೀಬೇಕು. ದ ಕ್ಯಾಟ್ ಈಸ್ ಡ್ಯಾಶ್ ದ ಟೇಬಲ್. ಆನ್ ದ ಟೇಬಲ್, ಅಂಡರ್ ದ ಟೇಬಲ್ ಅಂತ ಇದೆ. ಸೊ ಇಲ್ಲಿ ಆಪ್ಷನ್ಸು ಯಾವ್ದು ಬರೆದ್ರೂ ಓಕೆ, ಯಾಕಂದರೆ ಯಾವ ಪಿಕ್ಚರ್ ಇಲ್ಲ ಇಲ್ಲಿ. ಸೊ ರಿಯಾ ಈಸ್ ಎ ಡ್ಯಾಶ್ ಗರ್ಲ್ ಅಂತ ಇದೆ. ಕೈಂಡ್ ಗರ್ಲ್ ಅಂತ ಬರೀಬೇಕು. ಫ್ರೆಂಡ್ಲಿ ಅಲ್ಲ, ಕೈಂಡ್ ಗರ್ಲ್. ರೀಡ್ ದ ಸೆಂಟೆನ್ಸ್ ಆ್ಯಂಡ್ ಆನ್ಸರ್ ಅಂತ ಇದೆ. ಸೆಂಟೆನ್ಸ್ನ ಓದಿ ಆನ್ಸರ್ ಮಾಡೋದು. ರಾಣಿ ಹೆಲ್ಪ್ಡ್ ಆ್ಯನ್ ಓಲ್ಡ್ ಮ್ಯಾನ್ ಕ್ರಾಸ್ ದ ರೋಡ್. ಡು ಯು ಥಿಂಕ್ ರಾಣಿ ಈಸ್ ಹೆಲ್ಪ್ಫುಲ್? ವೈ? ರಾಣಿ ಹೆಲ್ಪ್ಡ್ ಆ್ಯನ್ ಓಲ್ಡ್ ಮ್ಯಾನ್ ಕ್ರಾಸ್ ದ ರೋಡ್. ವಯಸ್ಸಾದವರು ರೋಡ್ ಕ್ರಾಸ್ ಮಾಡಬೇಕಾದ್ರೆ ರಾಣಿ ಹೆಲ್ಪ್ ಮಾಡಿದ್ಲು ಅಂತ. ಡು ಯು ಥಿಂಕ್ ರಾಣಿ ಈಸ್ ಹೆಲ್ಪ್ಫುಲ್ ಅಂದರೆ ಎಸ್ ಅಂತ. ಶಿ ಹೆಲ್ಪ್ಸ್ ಎಲ್ಡರ್ಸ್. ಅವಳು ವಯಸ್ಸಾದವ್ರಿಗೆ ಹೆಲ್ಪ್ ಮಾಡಿದ್ಲು, ಅದಕ್ಕೆ ಅವಳು ಹೆಲ್ಪ್ಫುಲ್ ಅಂತ ಹೇಳ್ಬೋದು. Write 2 sentences about your favorite festival, game or happy moment. ಯಾವುದಾದ್ರೂ ಒಂದ್ರ ಬಗ್ಗೆ ಬರೆದ್ರೂ ಸಾಕು. ಫೆಸ್ಟಿವಲ್ ಅಥವಾ ಗೇಮ್ ಅಥವಾ ಹ್ಯಾಪಿ ಮೂಮೆಂಟ್. Write a short conversation between 2 friends. Friend 1, friend 2. Hello, how are you? I am good. ಬರೆದ್ರು ಸಾಕು. Write 3-4 sentences about your birthday or a school event. 3-4 ಸೆಂಟೆನ್ಸ್ಗಳನ್ನು ನಿಮ್ಮ ಬರ್ತ್ಡೇ ಬಗ್ಗೆ ಬರೀರಿ, ಇಲ್ಲ ಅಂದರೆ ಸ್ಕೂಲ್ ಇವೆಂಟ್ ಬಗ್ಗೆ ಬರೀಬಹುದು. ಯೂಸ್ ದ ಫಾಲೋಯಿಂಗ್ ವರ್ಡ್ಸ್ ಇನ್ ಮೀನಿಂಗ್ಫುಲ್ ಸೆಂಟೆನ್ಸಸ್. ಹ್ಯಾಪಿ ಒಂದು ಸೆಂಟೆನ್ಸ್, ಮೀನಿಂಗ್ಫುಲ್ ಸೆಂಟೆನ್ಸನ್ನು ಬರಿಬೇಕು. ಗಾರ್ಡನ್ ಹಾಗೆ ಫ್ರೆಂಡ್. ಇದಿಷ್ಟು ಕ್ಲಾಸ್ 4ದು ಇಂಗ್ಲೀಷ್ ಪ್ರೀ ಟೆಸ್ಟ್ ಕ್ವಶನ್ ಪೇಪರ್. ನೆಕ್ಸ್ಟ್ EVS ಕ್ವಶನ್ ಪೇಪರ್ ಇದೆ. EVS ಪ್ರತಿ ಒಂದನ್ನು ಕೂಡ ಬೈಲಿಂಗ್ವಲಲ್ಲೇ ಕೊಟ್ಟಿದ್ದಾರೆ. ಮಗು ಕನ್ನಡದಲ್ಲಾದರೂ ಓದಿ ಆನ್ಸರ್ ಮಾಡಬೇಕು, ಇಂಗ್ಲೀಷಲ್ಲಿ ಓದಿ ಆನ್ಸರ್ ಮಾಡಬೇಕು. ಆನ್ಸರ್ ಇಂಗ್ಲೀಷಲ್ಲಿ ಇದ್ರೆ ಎ ಅಂತ ಕೊಡ್ರಿ, ಕನ್ನಡದಲ್ಲಿ ಅಥವಾ ಇಂಗ್ಲೀಷಲ್ಲಿ ಅರ್ಥ ಬರೆದ ಆನ್ಸರ್ ಬರೆದ್ರೆ ಬಿ ಅಂತ ಕೊಡಿ. ವಿಚ್ ಸೆನ್ಸ್ ಆರ್ಗನ್ ಈಸ್ ಯೂಸ್ ಟು ಸ್ಮೆಲ್? ಆನ್ಸರು ನೋಸ್. ವಿಚ್ ಫುಡ್ ಡು ಯು ಲೈಕ್ ದ ಮೋಸ್ಟ್? ನೇಮ್ ಇಟ್ಸ್ ಇಂಗ್ರೀಡಿಯೆಂಟ್ಸ್ ಅಂತ ಇದೆ. ನಿಮಗೆ ಹೆಚ್ಚು ಇಷ್ಟವಾದ ಆಹಾರ ಯಾವುದು ಅಂತ. ಇಲ್ಲಿ ಮುಂದೆ ಇನ್ನೊಂದು ಗಮನಿಸ್ಬೋದು ನೀವು, LO4, LO5, LO1 ಅಂತ ಕೊಟ್ಟಿದ್ದಾರೆ. ಸೊ ಅಲ್ಲಿ ಆ ಪ್ರಶ್ನೆ ಅದಕ್ಕೆ ಆ LOಗೆ ಸಂಬಂಧಪಟ್ಟಂತೆ. ಯಾಕೆ ಇದು ಸ್ಯಾಪಲ್ಲಿ ತುಂಬಬೇಕಾದಾಗ ಇದು ಉಪಯೋಗಕ್ಕೆ ಬರುತ್ತೆ. 3ನೇ ಪ್ರಶ್ನೆ, ಹೌ ಮೆನಿ ಮೆಂಬರ್ಸ್ ಆರ್ ದೇರ್ ಇನ್ ಯುವರ್ ಫ್ಯಾಮಿಲಿ? 1, 2, 3, 4 ಅದನ್ನು ಬರೀಬೇಕು ಮಕ್ಕಳು. ರೈಟಿಂಗ್ ಕ್ವಶನ್ ಪೇಪರು. ಚೂಸ್ ದ ಕರೆಕ್ಟ್ ಆನ್ಸರ್ ಅಂತ ಇದೆ. ಸರಿಯಾದ ಉತ್ತರನ ಚೂಸ್ ಮಾಡಬೇಕು. ಸೊ ಪ್ರಶ್ನೆ 4, ದ ಕಚ್ಚಾ ಹೌಸ್ ಈಸ್ ಮೇಡ್ ಆಫ್ ಬ್ರಿಕ್ಸ್, ಮಡ್, ಸಿಮೆಂಟ್, ಸ್ಟೀಲ್. ಕಚ್ಚಾ ಹೌಸ್ ಅಂದರೆ ಮಡ್ಡಿಂದ ಮಾಡಿರೋದು. ಆನ್ಸರ್ ಬಿ. ದ ಪಕ್ಕಾ ಹೌಸ್ ಈಸ್ ಮೇಡ್ ಆಫ್ ಮಡ್, ಬ್ರಿಕ್ಸ್, ಲೀವ್ಸ್, ಗ್ರಾಸ್. ಬ್ರಿಕ್ಸ್ ಇಲ್ಲ, ಆಪ್ಷನ್ನು ಸಿ. ಫಿಲ್ ಇನ್ ದ ಬ್ಲಾಂಕ್ಸ್. ಡ್ಯಾಶ್ ಈಸ್ ಒನ್ ಸೋರ್ಸ್ ಆಫ್ ವಾಟರ್. ಇಲ್ಲಿ ಆನ್ಸರ್ನ ಯಾವ್ದು ಬೇಕಾದರೂ ಬರೀಬೋದು. ರಿವರ್ ಅಂತ ಬರೀಬೋದು, ಪಾಂಡ್ ಅಂತ ಬರೀಬೋದು, ಬೋರ್ವೆಲ್ ಅಂತ ಹೇಳಿ ಬರೀಬೋದು. ವಿ ಯೂಸ್ ವಾಟರ್ ಫಾರ್. ನಾವು ನೀರನ್ನು ಡ್ಯಾಶ್ ಬಳಸುತ್ತೇವೆ ಅಂತೇಳಿ. ಯಾವುದಕ್ಕೆ ಬಳಸ್ತೀವಿ? ಬಾತಿಂಗ್, ಕ್ಲೀನಿಂಗ್, ಯಾವುದು ಡ್ರಿಂಕ್, ಏನಕ್ಕಾದರೂ ಬರೀಬೋದು ಮಗು. ಕ್ಲಾಸಿಫೈ ದ ಫಾಲೋಯಿಂಗ್ ಫುಡ್ ಐಟಮ್ಸ್. ಇಲ್ಲಿ ಫುಡ್ ಐಟಮ್ಸ್ ಕೊಟ್ಟಿದ್ದಾರೆ. ಮಿಲ್ಕ್, ರೈಸ್, ಆ್ಯಪಲ್, ಕ್ಯಾರೆಟ್, ಮೀಟ್, ಕುಕುಂಬರ್ ಅಂತ. ಅದನ್ನು ಯಾವ ರೀತಿ ಕ್ಲಾಸಿಫೈ ಮಾಡಬೇಕು? ರಾ ಅಂದರೆ ನಾವು ಯಾವ ರೀತಿ ಅದನ್ನು ತಿನ್ಬೋದು. ಕುಕ್ಡ್, ಬೋತ್ ಅಂದರೆ ರಾನಾದರೂ ಯೂಸ್ ಮಾಡ್ಬೋದು, ಕುಕ್ಡ್ ಆದರೂ ಯೂಸ್ ಮಾಡ್ಬೋದು, ಆ ಥರ.
ಇಲ್ಲಿ ಮಿಲ್ಕ್ ಮಿಲ್ಕನ್ನು ಕೆಲವರು ಬೋತ್ ಅಂತ ಕೂಡ ಬರೀಬಹುದು. ರೈಸ್ ಅದು ಕುಕ್ಡ್, ಆಪಲ್ ರಾ, ಕ್ಯಾರೆಟ್ ಬೋತ್, ಮೀಟ್ ಕುಕ್ಡ್, ಕುಕುಂಬರ್ ರಾ. ಆನ್ಸರ್ ದ ಫಾಲೋಯಿಂಗ್. ನೇಮ್ ಎನಿ ಒನ್ ಸೆನ್ಸ್ ಆರ್ಗನ್ ಅಂಡ್ ರೈಟ್ ಇಟ್ಸ್ ಫಂಕ್ಷನ್ ಅಂತ ಇದೆ. ಯಾವುದೇ ಒಂದು ಇಂದ್ರಿಯ ಅಂಗದ ಹೆಸರನ್ನು ಬರೆದು ಕಾರ್ಯವನ್ನು, ಅಂದ್ರೆ ಏನು, ಐಸ್, ಐಸ್, ಐ ಲುಕ್, ಐ ಸಿ ವಿತ್ ಮೈ ಐಸ್, ಐ ಸ್ಮೆಲ್ ವಿತ್ ಮೈ ನೋಸ್, ಐ ರೈಟ್ ವಿತ್ ಮೈ ಹ್ಯಾಂಡ್ಸ್, ಆ ಥರ. ಡ್ರಾ ಎ ಸಿಂಪಲ್ ಫ್ಯಾಮಿಲಿ ಟ್ರೀ ಶೋಯಿಂಗ್ 3 ಜನರೇಷನ್ಸ್ ಅಂಡ್ ಲೇಬಲ್ ಎನಿ 2 ಮೆಂಬರ್ಸ್ ಅಂತ ಇದೆ. 3 ತಲೆಮಾರು ತೋರಿಸೋದನ್ನ ಬರಿಬೇಕಂದ್ರೆ ನಿಮ್ಮ ಮಗು ಹೆಸರು ಬರಿಬೇಕು, ಅವ್ರ ಅಪ್ಪ ಅಮ್ಮನ ಹೆಸರು, ಮತ್ತೆ ಅಪ್ಪನ ಅಪ್ಪ ಅಮ್ಮ, ಫಾದರ್ ಮದರ್ ಕಡೆ ಸೈಡಲ್ಲಿ ಗ್ರ್ಯಾಂಡ್ ಮದರ್, ಫಾದರ್ ಸೈಡು ಗ್ರ್ಯಾಂಡ್ ಫಾದರ್, ಇದನ್ನ ಬರೀಬೇಕು. ಇದು EVS ಕ್ವಶನ್ ಪೇಪರ್. ಇನ್ನು ಕನ್ನಡಕ್ಕೆ ಬಂದ್ರೆ ಪ್ರಶ್ನೆ ಏನಿದೆ, ನಿಮ್ಮ ಮನೆಯಲ್ಲಿ ಆಚರಿಸುವ ಯಾವುದಾದ್ರೂ ಒಂದು ಹಬ್ಬದ ಕುರಿತು ಮಾತನಾಡಿ. ಮೌಖಿಕ ಪ್ರಶ್ನೆಗಳು. ನಿಮಗೆ ತಿಳಿದಿರುವ ಯಾವುದಾದ್ರೂ ಒಂದು ಕಥೆಯನ್ನ ಹೇಳಿ. ಈ ಪದ್ಯವನ್ನು ಗಟ್ಟಿಯಾಗಿ ಓದಿ. ಕೂ ಎನ್ನುತ್ತಾ ಬಂದಿತು ರೈಲು, ನೋಡಲು ಬಂದರು ಸಾಲು ಸಾಲು, ಮೈಸೂರಿಂದ ಹೊರಟಿತು ರೈಲು, ಹಸಿರು ಕಾಡನ್ನು ದಾಟಿದ ರೈಲು, ಹಳಿಯ ಮೇಲೆ ಓಡುವ ರೈಲು, ನಮಗೆಲ್ಲ ಇಷ್ಟ ಈ ರೈಲು. ಇದು ಓರಲ್ ಕ್ವಶನ್ಸ್. ಇನ್ನು ಲಿಖಿತ ಪ್ರಶ್ನೆಗಳಿಗೆ ಬಂದ್ರೆ, ಕೆಳಗಿನ ಚಿತ್ರಗಳಿಗೆ ಸರಿಯಾದ ಸೂಚನೆಯನ್ನ ಬರೆಯಿರಿ ಅಂತ ಇದೆ. ಅಂದ್ರೆ ಇದು ಎಡಕ್ಕೆ ತಿರುಗಿ. ನೆಕ್ಸ್ಟ್ ಇದು ಮುಂದೆ ರೈಲು ಹಳಿಯಿದೆ. ಇನ್ನು ಭಿತ್ತಿ ಪತ್ರವನ್ನು ಗಮನಿಸಿ ಪ್ರಶ್ನೆಗಳಿಗೆ ಉತ್ತರ ಬರೆಯುವಂತಿದೆ. ಇದು ವಿಶ್ವ ಪರಿಸರ ದಿನದ ಭಿತ್ತಿ ಪತ್ರ ಆಗಿದೆ. ಇಲ್ಲಿ ಕೆಳಗಡೆ ಪ್ರಶ್ನೆಗಳು ನೀಡಿದ್ದಾರೆ. ಈ ಭಿತ್ತಿ ಪತ್ರವು ಯಾವುದಕ್ಕೆ ಸಂಬಂಧಿಸಿದೆ? ವಿಶ್ವ ಪರಿಸರ ದಿನಕ್ಕೆ ಸಂಬಂಧಿಸಿದೆ. ಈ ಭಿತ್ತಿ ಪತ್ರದಲ್ಲಿರುವ ಘೋಷಣಾ ವಾಕ್ಯವೇನು ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಇರ್ತಕ್ಕಂತಹ ಘೋಷಣಾ ವಾಕ್ಯವನ್ನ ಬರೀಬೇಕು. ವಿಶ್ವ ಪರಿಸರ ದಿನ, ಪ್ಲಾಸ್ಟಿಕ್ ಮಾಲಿನ್ಯ ನಿರ್ಮೂಲನಾ ವರ್ಷ ಅಂತಕ್ಕಂಥದ್ದು. ಇಲ್ಲಿ ಘೋಷಣಾ ವಾಕ್ಯ ಅಂತಂದ್ರೆ ಇದು ಪ್ಲಾಸ್ಟಿಕ್ ಮಾಲಿನ್ಯ ತಡೆಗಟ್ಟಿ. ನೆಕ್ಸ್ಟ್ ಬಂದು ಕೆಳಗೆ ನೀಡಿರುವ ಸೂಚನೆಗಳನ್ನು ಅವುಗಳಿಗೆ ಸೂಕ್ತವಾದ ಜಾಗಗಳ ಮುಂದೆ ಆರಿಸಿ ಬರೆಯಿರಿ ಅಂತ ಇದೆ. ಹೂಗಳನ್ನು ಕೀಳಬಾರದು, ಚುಚ್ಚುಮದ್ದು ವಿಭಾಗ, ಹೊರ ರೋಗಿಗಳ ವಿಭಾಗ, ಪುಸ್ತಕದ ಪುಟಗಳನ್ನು ಹರಿಯಬೇಡಿ ಅಂತ ಇದೆ. ಸೊ ಆಸ್ಪತ್ರೆಯಲ್ಲಿ ಏನಿರುತ್ತೆ, ಚುಚ್ಚುಮದ್ದು ವಿಭಾಗ, ಹೊರ ರೋಗಿಗಳ ವಿಭಾಗ, ಅವೆರಡನೇ ಇಲ್ಲಿ ಖಾಲಿ ಜಾಗದಾಗ ಬರೀಬೇಕು. ಇನ್ನು ಹೂಗಳನ್ನು ಕೀಳಬಾರದು ಉದ್ಯಾನವನದಲ್ಲಿ, ಅದೇ ರೀತಿ ಪುಸ್ತಕದ ಪುಟಗಳನ್ನು ಹರಿಬೇಡಿ ಗ್ರಂಥಾಲಯದಲ್ಲಿರುವ ಸೂಚನೆ. ಇಷ್ಟು. ಜೊತೆಗೆ ಮುಂದಿನ ಪ್ರಶ್ನೆ, ಜಾನ್ ಗೆಳೆಯರ ಜೊತೆ ಆಟ ಆಡುತ್ತಿದ್ದನು. ಈ ವಾಕ್ಯದಲ್ಲಿ ಗೆರೆ ಹಿಡಿದಿರುವ ಪದದ ವಚನ ಬದಲಾಯಿಸಿ ಮತ್ತೆ ಬರೆಯಿರಿ ಅಂತ ಇದೆ. ಅಂದ್ರೆ ಗೆಳೆಯರು ಅಂತ ಇದೆ, ಇಲ್ಲಿ ಗೆಳೆಯ, ಅದಕ್ಕೆ ಈ ವಾಕ್ಯನ ಮತ್ತೆ ಬರೀಬೇಕು. ಹೆಂಗೆ? ಜಾನ್ ಗೆಳೆಯನ ಜೊತೆ ಆಟ ಆಡುತ್ತಿದ್ದನು. ಗೆಳೆಯರ ಅದು ಬಹುವಚನ, ಏಕವಚನದಲ್ಲಿ ಗೆಳೆಯನ ಅಂತ ಬರುತ್ತೆ. ಹಾಗಾಗಿ ಉತ್ತರ ಜಾನ್ ಗೆಳೆಯನ ಜೊತೆ ಆಟ ಆಡುತ್ತಿದ್ದನು. ಆನೆಯು ದೊಡ್ಡ ಪ್ರಾಣಿ, ಇಲಿಯು ಸಣ್ಣ ಪ್ರಾಣಿ. ಈ ವಾಕ್ಯದಲ್ಲಿರುವ ಪರಸ್ಪರ ವಿರುದ್ಧ ಅರ್ಥ ಕೊಡುವ ಪದಗಳ ಜೋಡಿಯನ್ನು ಗುರುತಿಸಿ ಬರೆಯಿರಿ ಎಂತಿದೆ. ದೊಡ್ಡ ಪ್ರಾಣಿ, ಸಣ್ಣ ಪ್ರಾಣಿ, ಅದನ್ನ ಗುರುತಿಸಿ ಬರೀಬೇಕು. ಅವರು ಶಾಲೆಗೆ ಹೋಗುತ್ತಾರೆ. ಈ ವಾಕ್ಯದಲ್ಲಿರುವ ಸರ್ವನಾಮ ಪದ ಅವರು. ತಂಗಿ ಶಾಲೆಗೆ ಹೋದಳು. ಈ ವಾಕ್ಯದ ಕೊನೆಗೆ ಬರಬೇಕಾ ಸೂಕ್ತವಾದ ಲೇಖನ ಚಿಹ್ನೆಯನ್ನ ಹಾಕಿ ಮತ್ತೆ ವಾಕ್ಯವನ್ನ ಬರೆಯಬೇಕು. ಅಂದ್ರೆ ತಂಗಿ ಶಾಲೆಗೆ ಹೋದಳು ಅಂತ ಗುಣವಿರಾಮನ ಹೇಳ್ಬೇಕು. ಇನ್ನು ಗಣಿತದ ಪ್ರಶ್ನೆಗಳು. ರೈಟ್ ದ ನಂಬರ್ಸ್ 145 ಇನ್ ವರ್ಡ್ಸ್. 145 ಅಂತ ಹೇಳಿ ಇಂಗ್ಲಿಷಲ್ಲಿ ಬರೆದ್ರೆ ಎ ಅಂತ ಬರುತ್ತೆ. 145 ಅಂತ ಕೂಡ ಬರೀಬಹುದು ಮಗು. ಅಲ್ಲಿ ಅವ್ರಿಗೆ ಬಿ ಅಂತ ಮೌಲ್ಯಮಾಪನ ಮಾಡಬೇಕು. ಇನ್ 678 ವಾಟ್ ಈಸ್ ದ ಪ್ಲೇಸ್ ವ್ಯಾಲ್ಯೂ ಆಫ್ 6? ಸೊ ಇಲ್ಲಿ ನೋಡ್ರಿ, ಕನ್ನಡದಾಗ ಬರೀತಾನೆ, ಇಂಗ್ಲಿಷ್ ಬರೀತಾನೆ. 60 ಅಂತ ಬರೆದ್ರೆ ಅಲ್ಲಿ ಎ ಅಂತಾನೆ ಬರೀಬೇಕಾಗ್ತದೆ. ನಂಬರ್ಸ್ ಎಲ್ಲ ಆನ್ಸರ್ ಇದೆ. ವಾಟ್ ಈಸ್ ದ ಸಮ್ ಆಫ್ 4, 5, 56 and 27? ಸೊ ಸಮ್ ಅನ್ನು ಬರೆದ್ರು ಕೂಡ ಅಲ್ಲಿ ಎ ಅಂತಾನೆ ಬರುತ್ತೆ, ಯಾಕಂದ್ರೆ ಅಲ್ಲಿ ಇಂಗ್ಲಿಷ್ ಅಂಕೆಗಳಲ್ಲಿ ಇರುತ್ತೆ. ಸಬ್ಸ್ಟ್ರಾಕ್ಟ್ 321 ಫ್ರಮ್ 578. 558ರಲ್ಲಿ 321 ಕಳೆಯಿರಿ. ಆಮೇಲೆ ದೇರ್ ಆರ್ 4 groups of 3 flowers in each. ಟೋಟಲ್ ಹೌ ಮೆನಿ ಫ್ಲವರ್ಸ್ ಆರ್ ದೇರ್? 3 ಹೂವುಗಳ 4 ಗುಂಪುಗಳಲ್ಲಿ ಎಷ್ಟು ಹೂವಿದೆ? 3ರ 4 ಗುಂಪು ಅಂತಂದ್ರೆ 12 ಹೂಗಳು. ಡಿವೈಡ್ ದ ಮುಂದಿನ ಪ್ರಶ್ನೆ, ಡಿವೈಡ್ ದ 18 ಫ್ರೂಟ್ಸ್ ಆಸ್ ಗ್ರೂಪ್ಸ್ ಆಫ್ 3 ಫ್ರೂಟ್ಸ್ ಇನ್ ಈಚ್ ಗ್ರೂಪ್ಸ್. ಹೌ ಮೆನಿ ಗ್ರೂಪ್ಸ್ ಕ್ಯಾನ್ ಬಿ ಫಾರ್ಮ್ಡ್? 18 ಹಣ್ಣುಗಳಲ್ಲಿ 3 ಹಣ್ಣುಗಳು ಇರುವ ಗುಂಪುಗಳನ್ನು ರಚಿಸುವಂತ 3 ಸರ್ಕಲ್ ಹಾಕಿ ಮುಂದೆ ಉತ್ತರವನ್ನ ಬರೀಬೇಕು. ಡ್ರಾ ಎ ಲೈನ್ ಆಫ್ ಸಿಮಿಟ್ರಿ ಟು ದ
ಈವನ್ ಪಿಕ್ಚರ್ ಇಲ್ಲಿ ಮಧ್ಯದಲ್ಲಿ ಒಂದು ಸಿಮೆಟ್ರಿ ಲೈನ್ ಬರುತ್ತೆ ಅಷ್ಟೇ. ಒಂದೇ ಒಂದು ಈ ತರ ಡ್ರಾ ಮಾಡಬೇಕು. ಎ ಪೆನ್ಸಿಲ್ ಕ್ಯಾನ್ ಬಿ ಮೆಜರ್ಡ್ ಇನ್, ಪೆನ್ಸಿಲ್ ಅನ್ನ ಸೆಂಟಿಮೀಟರ್ ಹೇಳ್ತೀವ, ಕಿಲೋಮೀಟರ್ ಹೇಳ್ತೀವ. ಸೊ ಸೆಂಟಿಮೀಟರ್ ಇಸ್ ಆನ್ಸರ್. ಕಲರ್ ದ ಹಾಫ್ ಆಫ್ ದ ನಂಬರ್ ಆಫ್ ಸ್ಟಾರ್ಸ್ ಇನ್ ದ ಗಿವನ್ ಬಾಕ್ಸ್. ಕೊಟ್ಟಿರುವ ನಕ್ಷತ್ರಗಳಲ್ಲಿ ಅರ್ಧದಷ್ಟು ನಕ್ಷತ್ರಗಳಲ್ಲಿ ಎಣಿಸ್ಬೇಕು. 1 2 3 4 5 6 7 8 ಇದೆ. ಸೊ 4ಕ್ಕೆ ಮಾತ್ರ ಬಣ್ಣವನ್ನ ಹಾಕಬೇಕು. ಅಬ್ಸರ್ವ್ ದ ಗಿವನ್ ಡಾಟಾ ಅಂಡ್ ಆನ್ಸರ್ ದ ಕ್ವಶನ್ಸ್. ಪುಸ್ತಕ ಮಳಿಗೆಯಲ್ಲಿ ಒಂದು ದಿನ ಮಾರಾಟವಾದ ವಿವಿಧ ಪುಸ್ತಕಗಳು ಅಂತ ಒಂದು ಚಾರ್ಟ್ ಕೊಟ್ಟಿದ್ದಾರೆ ಇಲ್ಲಿ. ಅಂದ್ರೆ ಇಲ್ಲಿ ಪುಸ್ತಕದ ವಿಧ ಕೊಟ್ಟಿದ್ದಾರೆ. ಆ ಬುಕ್ಸ್ ಅನ್ನ ಅಂದ್ರೆ 1 ಬುಕ್ ಈಕ್ವಲ್ಸ್ ಟು 10. ಹಾಗಾಗಿ ಇಲ್ಲಿ ಸ್ಟೋರಿ ಬುಕ್ಸ್ 4 ಇದೆ. 4 ಬುಕ್ ಅಂದ್ರೆ 4 × 40. ಕ್ವಿಜ್ ಬುಕ್ಸ್ 5 ಇದಾವೆ, 50. ಡಿಕ್ಷನರೀಸ್ 3 ಇದಾವೆ, 30. ಮ್ಯಾಗಝಿನ್ಸ್ 2 ಇದಾವೆ, ಸೊ 20. ವಿಚ್ ಟೈಪ್ ಆಫ್ ಬುಕ್ಸ್ ಸೋಲ್ಡ್ ಮೋರ್. ಅಂದ್ರೆ ಇಲ್ಲಿ ಕ್ವಿಜ್ ಬುಕ್ಸ್ ಅಂತ ಇಲ್ಲಿ ಕ್ವಶನ್ ವರ್ಡ್ ಇಲ್ಲಿ ಇದೆ ಅಲ್ವಾ, ಇಂಗ್ಲಿಷು ನೋಡ್ಕೊಂಡು ಇಂಗ್ಲಿಷಲ್ಲೇ ವರ್ಡ್ ಬರೀಬಹುದು. ಸೊ ಅಲ್ಲಿ ಮಗುಗೆ ಎ ಅಂತ ಬಂದ್ಬಿಡುತ್ತೆ. ಅವ್ರಿಗೆ ಇನ್ಸ್ಟ್ರಕ್ಷನ್ ಕೊಡ್ತಾ ಇರ್ಬೇಕು ನಾವು. ಹೌ ಮೆನಿ ಡಿಕ್ಷನರೀಸ್ ಆರ್ ಸೋಲ್ಡ್? 30. 30 ಬರೆದ್ರು ಕೂಡ ಆಯ್ತು ಮಕ್ಕಳಿಗೆ. ಸೊ ಇಷ್ಟು 4ನೇ ತರಗತಿ ಪ್ರೀ ಟೆಸ್ಟ್ ಕ್ವಶನ್ ಪೇಪರ್ದು ಅನಾಲಿಸಿಸ್. ಈ ವಿಡಿಯೋ ಇಷ್ಟ ಆದರೆ ಬೇರೆಯವರಿಗೆ ಶೇರ್ ಮಾಡಿ, ಹಾಗೆ ಲೈಕ್ ಮಾಡ್ರಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು.